ಚೆನ್ನಾಗೈತೆ. ನಾನು ಮನೆ ಕಳಿದಿಲ್ಲ, ಮನೆ ಕಳಿದ ಸಡನ್ ಎಮರ್ಜೆನ್ಸಿ ಬಂತು, ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ ಆಗ. ಆದ್ರೂ ಹಬ್ಬ ನಂಗೆ ನಿಜ ನನಗೆ ಇನ್ನೂ ಹಾರ್ಟ್ ಬೀಟ್ ಡಗ ಡಗ ಅಂತ ಹೊಡ್ಕಂತೈತ. ನೋಡಿ ಎಷ್ಟು ಚಂದ ಇದೆ. ಅದೇ ಬೇಕಾದ್ರೆ ಆರೋಗ್ಯ ಮನಸ್ಸಿಗೆ ನೆಮ್ಮದಿ. ಹೌದು, ಎರಡು ಮಾತಾಡಿದ್ರೆ ಸಾಕು. ಹಣ ಇದ್ರೆ ಏನ್ ಪ್ರಯೋಜನ? ನೋಡಿ ಇವ್ರ ಕೈಲಿ ಮದ್ದು ಗುಂಡು ಇಟ್ಕೊಂಡು ಓಡಾಡ್ತಾರಂತೆ, ತೋರಿಸಿ. ಪಟಾಕಿಗಳು ಆನೆಗಳ ಅಟ್ಯಾಕ್ ಮಾಡಿದ್ರೆ ಎಸೆಯಕ್ಕೆ. ಹಸುಗಳು ನೋಡಿ, ಇವೆಲ್ಲ ಯಾರು ಹಸುಗಳು? ಚೆನ್ನಾಗಿವೆ ಹಸುಗಳು. ಮಾರ್ತೀರಾ ರಾಜೇಶ್ ಅವ್ರೆ? ಮಾರ್ತೀರಾ? ಬಟ್ ಇದೆಲ್ಲ ಜೀವನ, ನಿಮ್ಗಿದೆ ಜೀವನ. ಹಾಲು ಹಾಲು ತಗೋವಲ್ಲ, ಇವ್ರ ಮನೆ ಮಾತ್ರ, ಇವ್ರ ಮನೆಗೆ ಮಾತ್ರ ಈಗ ಅಷ್ಟು ಮಾತ್ರ ಹಸ್ಗಳಿಗೆ ಬಿಡ್ತ ಕರ್ಗಳಿಗೆ ಕರ್ಗಳಿಗೆ ಬಿಟ್ಬಿಡ್ತಾರ. ಸ್ವಲ್ಪ ಹೊತ್ತ ಬಿಡ್ತಾರ ಮೇಯಕ್ಕೆ. ಒಂದು ಹೋಗ್ಬೇಕು ಜೊತೆಲಿ. ಇದು ಚಿರ್ತಾಗಿರ್ತ ಆತರ ಕಾಟ ಏನಿಲ್ಲ, ಬರೀ ಆನೆ ಚಿರ್ತಲ್ವೇ? ಬರೀ ಆನೆಗಳಂತ ಮಾತ್ರ ಇಳ್ಬೇಡಿ, ಇಲ್ಲಿ ಚಿರತೆ ಕಟ್ಟನು ಜಾಸ್ತಿ. ಏನಪ್ಪಾ ಅಂತಂದ್ರೆ ನಾವು ಜೊತೆಗೆ ಇರ್ಲೇಬೇಕು. ಇಲ್ಲಿ ಯಾವ ದನ ಕರ್ಕೊಂಡು ಬಿಟ್ರು ಆಡ್ಗಳವೆ, ಆಡ್ಗಳ ಜೊತೆಗೆ ಮತ್ತೆ ದನಗಳ ಜೊತೆಗೆ ಇರ್ಲೇಬೇಕು. ಅಲ್ಲೇ ಆ ಕರ ನೋಡಿಬೇಕಾರೆ ಅದ್ ಹಿಡ್ದಾಕ್ಬಿಡ್ತದೆ. ಅಂತದು ದೇವ್ರೆ. ನೋಡಿ ಇವ್ರ ಹಸುಗಳು. ಮುಂದಕ್ಕೆ ಹೋಗಿ ಒಳಗೆ ಕಾಣ್ತದೆ. ನಾನು ಬರ್ತೀನಿ, ಬನ್ನಿ. ಇಲ್ಲಿ ಮುತ್ತತ್ತಿ ಒಳೆ ಕಾಣತ್ತಂತೆ, ತೋರಿಸ್ತಾರಂತೆ ಅಣ್ಣವ್ರು. ನೋಡೋಣ. ನೀವು ಇಲ್ಲಿ ಊರ ಇದ್ರಾ? ಮೈಸೂರು ಎಚ್.ಡಿ. ಕೋಟೆ. ಇಲ್ಲಿ ಜೀವನ ಎನಸ್ಕೊಂಡ್ರೆ ಜೀವನ ನೀರ್ ಮೇಲೆ ಗುಳ್ಳ ಇದ್ದಂಗೆ, ಬಹಳ ಕಷ್ಟ. ನೀರ್ ಮೇಲೆ ಗುಳ್ಳ ಇದ್ದಂಗೆ ಸ ಹೊಟ್ಟ ಪಡ್ಗೆ ಎಲ್ಲಿಂದ ಎಲ್ಲ ಬಂದ್ ಗೈತೀವಿ ಅಂದ್ರೆ. ನೋಡಿ ಇಲ್ಲಿಗೆ ಬರೋರ್ಗೆ ಜೀವದ ಮೇಲೆ ನಂಬಿಕೆನೂ ಇರಲ್ಲ. ಹೌದು, ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂತಾನೆ ಗೊತ್ತಿಲ್ಲ, ಹೇಳಕ್ ಆಗಲ್ಲ. ಮನೆ ನಮ್ನೆ ಹಂಗೆ ಹರೀಶ್ಕ ಬಂದ್ಬಿಟ್ಟಿತ್ತು ಅಲ್ಲಿ ಕೆಳಗಡೆ. ಹೌದಾ? 3 ಬೈಕ್ ಗೊತ್ತಿನ ಏನಂದ್ರೆ ಅದ ಅಲ್ಲ ಇಲ್ಲೇ ಸ್ವಲ್ಪ ಇರಿ ಮುಂದ್ಕೊಂಡು ಹೋಗ್ಬೇಡಿ. ಇರ್ತಾವ ಇಲ್ಲೂ ಎಲ್ಲ ಎಳ್ಳೆ ಅಲ್ವಾ ಇದು? ನೋಡಿ ಈಗ ಮುತ್ತತ್ತಿ ಒಳೆ ತೋರಿಸ್ತೀವಿ ನೋಡಿ, ಇಲ್ಲಿಂದನೆ ನೋಡಿ. ಅದೇ ಮುತ್ತತ್ತಿ ಒಳೆ, ಇದೇ ಮುತ್ತತ್ತಿ ಒಳೆ. ಹೆಂಗಿಲ್ಸ ಪ್ಲೇಸು, ಅದಕ್ಕೆ ಬರೋದು. ಯಾವ ಸುದೀಪ್ ಏನೋ ಇಲ್ಲೇ ಪಿಕ್ಚರ್ ತೆಗ್ದಿರೋದು ಮುತ್ತತ್ತಿ ಒಳೆ ಅಂತ. ಅಲ್ಲಿ ಮಾಮ ಅದೇ ಮುತ್ತತ್ತಿಲಿ ನೋಡಿ ಸುತ್ತ ಎಷ್ಟಿದೆ ನೇಚರು. ಮೇಡಮ್ ಜೋಪಾನ, ಹುಷಾರಾಗಿ ಬನ್ನಿ ಸ್ವಾಮಿ ಅವ್ರೆ. ಆವಾಗ ಕಾಟ ಜಾಸ್ತಿ. ಹೆಬ್ಬವೇ ಜಾಸ್ತಿ ಇದೆ ಇಲ್ಲಿ. ನೀವು ನನಗೆ ಜೀವ ಬಾಯಿಗೆ ಪುರಿಸ್ತೀರ, ಕರ್ಕೊಂಡ್ ನೋಡಿ ಮೇಡಮ್ ಅಲ್ಲಿ ಒಳೆನ ಚೆನ್ನಾಗಿ ಕಾಣಿಸ್ತೈತೆ. ಇವೆಲ್ಲ ಸಿಗ್ತಾವ ಭಯಪಟ್ಟಿಲ್ಲ ಅಂದ್ರೆ? ಆದ್ರೂ ಹಬ್ಬ ನಂಗೆ ನಿಜ ನನಗೆ ಇನ್ನೂ ಹಾರ್ಟ್ ಬೀಟ್ ಡಗ ಡಗ ಅಂತ ಹೊಡ್ಕಂತೈತ. ಹೋಗ್ಬೇಕಾದ್ರೆ ಗಾಡಿಯಿಂದ ಬನ್ನಿ ಟ್ರ್ಯಾಕ್ಟರ್. ಹಂಗೆ ಮಾಡ್ಬಿಡ್ತೀವಿ. ನೀವ್ ಹೇಳಿ ಎಷ್ಟ್ ತಲೆ ನೋಡಿದ್ರಿ ಇಲ್ಲಿ, ನೀವ್ ಹೇಳ್ಬೇಕು ಇಲ್ಲಿದ್ದ ಹೆಂಗಿತ್ತು ಹೆಂಗಾಯ್ತು ಅಂತ. ಈ ಅಲ್ಲೇ ಇಲ್ಲಿ ಇರೋರಲ್ಲ, ಇವ್ರೊಬ್ರೇ ಇರೋದೀಗ. ಈ ಕುಳ ಇವರು ನಾನು ಕುಳ ಇರೋದು 80 ಕುಳಿ ಎಲ್ಲ ಖಾಲಿ ಆಗ್ಬಿಟ್ರು. ಅವ್ರು ಊರ್ ಸೇರ್ಕೊಂಡ್ಬಿಟ್ರು. ಎಲ್ಲ ಸೇರ್ಕೊಂಡ್ಬಿಟ್ರು. ನಮಗೆ ಇಲ್ಲಿ ಕೇಳೆ ಇಲ್ಲಿ ಕೋಣಗುಂದಿ ಅಂತ ಹೆಸರು. ಬಂದ್ ನೆಲೆ ಆದಾಗ ನನ್ಗೆ 18 ವರ್ಷ ವಯಸ್ಸು, ಅಲ್ಲಿಂದ ಇದ್ದೀನಿ. 18 ವರ್ಷ ವಯಸ್ಸು ತಗೊಂಡಿದ್ದೀನಿ. ನೋಡ್ಕೊಂಡ್ರ ನಿಮ್ಮ ಮಕ್ಳು ಎಲ್ಲೆಲ್ಲಿದ್ದಾರೆ? ಮಕ್ಕಳು ಬೆಂಗಳೂರಲ್ಲಿ ಇಬ್ರು ಅವ್ರೆ, ಇಲ್ಲೊಬ್ಬ ಅವನೇ. ಇಲ್ಲೊಬ್ರವ್ರೆ, ಒಬ್ಬ ಇದ್ರಲ್ಲಿ ಅವನೇ ಆಂಜನಾಪುರದಲ್ಲಿ, ಇನ್ನೊಬ್ಬ ಬೈಲ್ಪಾಳ್ಯ. ಅದೇ ಹೆಸರು ಗೊತ್ತಲ್ಲ ಈ ಕಡೆ, ಬೈಲ್ಪಾಳ್ಯ. ಗೊತ್ತಾಯ್ತು. ಮತ್ತೆ
ಬಟ್ ನಗ್ನಾಗ್ತಾ ಇರ್ತೀರಿ, ಅವ್ರು ನಿಮ್ ನಗುಮುಖ ಅದೇ ಖುಷಿ ನಂಗೆ. ಇನ್ನೇನ್ ಮಾಡ್ತೀರಾ? ದೊಡ್ಡ ಕಾಡಲ್ಲಿ ಊರ್ ಅರ್ಗಗೆ ಬರ್ತಾವಲ್ಲ ಆನೆಗಳು, ಅಯ್ಯೋ ಕಾಡಿ ಮನೆ ತಗ್ಗೆ ಬರ್ತವೆ. ಅದೇ ನನ್ಗೆ ಆಶ್ಚರ್ಯ ಆಗುದು. ಇಲ್ಲಿ ಇಂತ ಹೊಳೆ ಐತೆ, ಇಲ್ಲೆಲ್ಲ ನೀರ್ ಇರುದು ಎಲ್ಲ ಜಾಗ ಬಡಿಕೊಂಡು ದೂರ ಆ? ದೂರ ಕಾಣ್ತದಂಗೆ ಅಷ್ಟೇ. ಕಾಣ್ತದೆ. ದೂರ ಬೆಟ್ಟ ನುಣ್ಣಿಗೆ ಅಂತ ಗೊತ್ತಾಗ ಗಾದಿ ಹಂಗೆ ಇದು ಸಂಗಮಕ್ಕೆ ಹೋಯ್ತದೆ, ಮೇಕೆದಾಟಿಗೆ. ತಮಿಳ್ನಾಡು ಹೋಯ್ತದ್ರೆ ನೀರು, ತಮಿಳ್ನಾಡು ಹೋಯ್ತಾ ನೀರು, ತಮಿಳ್ನಾಡಿಗೆ. ಇದು ಕಪಿಲ ಹೋಯ್ತಾ ತಮಿಳ್ನಾಡು ಹೋಯ್ತದ ನೀರು. ನಾವು ಬದುಕ್ತಾ ಇರೋ ಬದುಕು ತುಂಬಾ ಅದ್ಭುತವಾದ ಬದುಕು, ಇರೋದ್ರಲ್ಲಿ ಖುಷಿ ಪಡೋಣ. ಇವೆಲ್ಲ ನೋಡಿದ್ರೆ ಜೀವನನ ಇಲ್ಲಿ ಕರಡಿ ಹೆಬ್ಬಾವು ಜಾಸ್ತಿ. ಗೊತ್ತಾಗಲ್ಲ ಮತ್ತೆ ಹಾವುಗಳಿದ್ರೆ ಇದು ತಪ್ಪಾಗೆ ಗೊತ್ತಾ ಹಿಂಗೆ ಮಗಿರ್ತವೆ. ಮರ ಬಿದ್ದಿರ್ಲಿಲ್ವಾ? ನೀವ್ ನೋಡಿದೀರಾ? ಅಲ್ಲಿ ಮೇಲ್ಗಡೆ ಸೋಲಿಗಿರಿಲಿ ಟ್ರ್ಯಾಕ್ಟರ್ ಇದು JCB ತೆಗಿತಿತ್ತಲ್ಲ, ಆಗ ಓಡ್ಸ್ಬಿಡ್ರು. JCB ಹಿಂಗೆತ್ತಿ ಪಕ್ಕ ಬಡಿಸಿ ಆಮೇಲೆ ಹೋಗಿದ್ರು ಅವನ ನೋಡಿ. JCB ಅವನ ಪಕ್ಕಕ್ಕೆ ಜರುಗಿಸಿ ಆಮೇಲೆ ಹೋಗಿರೋದಂತೆ ಮುಂದಕ್ಕೆ. ಅದು ತಿಂದ್ಬಿಟ್ಟು ಅದ್ ಚೆನ್ನಾಗಿ ಜೀರ್ಣ ಆಗಂಟು ಅದು ಈಚೆ ಬರಲ್ಲ. ಹೌದೌದೌದು, ಮಲಗ್ ಬಿಡುತ್ತಾ. ಹೌದು. ಇಂಥದ್ನೆಲ್ಲ ಹಿಡ್ದಾಕ್ಬಿಡ್ತಾವ, ಇಂಥ ಕರನೆಲ್ಲ. ಅಲ್ಲೇನಿದೆ? ಜೇನ್ ಕಲರ್ ಏನದು? ಅಲ್ಲಿ ಸುಮ್ನೆ ಹೋಗ್ಬೇಕು ಅಷ್ಟೇ. ಧೂಪ ಗೀಪ ಎಲ್ಲ ಸಿಗ್ತವೆ ನಿಮ್ಗೆ. ಧೂಪ ಮಾಡೋದು ಮರಗಳು ಅವೆಲ್ಲ ಸಿಗ್ತವೆ. ಹಿಂಗ್ ಹೋಗ್ಬೇಕು, ಹಿಂಗ್ ನಡ್ಕೊಂಡು ಹೋರ ಅಲ್ಲಿ ಗಂಟು ನೀವ್ ಜೀವ ಮಾಡಕ್ ಬರಲ್ಲ ಬಿಡಿ ಬ್ಯಾಡಿ. ನಾವ್ ಹೋಗಿವಿ ಅವ್ರೆ ಬೆಳೆದ್ಬಿಟ್ಟದ ಬಿಡಿ ಈಗ. ಮೊದ್ಲೆಲ್ಲ ಧೂಪ ಸಿಕ್ತಿತ್ತ ನಿಮ್ಗಲ್ಲಿ? ನೋಡಿ ಅಲ್ಲಿ ಕಾಣಿಸ್ತೈತಲ್ಲ ಅದು ಆ ಗುಡ್ಡ, ಆ ಗುಡ್ಡದಲ್ಲಿ ಧೂಪ ಹಾಕ್ತಾರಲ್ಲ, ಆ ಮರಗಳಿದಾವಂತೆ. ಎಲ್ಲ ಕಾಡಲ್ಲವೆ, ಕಾಡಲ್ಲಿ ಪೂರ್ತಾವೆ ಧೂಪದ ಮರಗಳು. ಕಂಡಿರು ಹೋಗ್ಬೇಕಷ್ಟೇ, ಹೋಗಿ ಅಲ್ಲಿ ಕಂಡಿರು ಹೋಗ್ಬೇಕು ಮರಗಳು. ಬನ್ನಿ, ಕಂಡಿರು ಹೋಗ್ಬೇಕು. ಇಲ್ಲೊಂದು ಪುಟಾಣಿ, 2 ಪುಟಾಣಿ ಕರು ಇದೆ, ಎಷ್ಟು ಮುದ್ದಾಗಿದೆ ನೋಡಿ. ನೋಡಿ ಎಷ್ಟು ಚಂದ ಇದೆ. ಪಾಪ ಮಲಗ್ಬಿಡ್ತು. ಬಾ ಬಾ, ಅದು ಓರಿಕರ ಅನ್ಸುತ್ತೆ. ಬಾ 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 ರಾಣಿ, ಬಾ ರಾಣಿ. ರಾಣಿನ ರಾಜನ? ಬಾ ರಾಜ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ದೃಷ್ಟಿ ಆಗ್ಬಾರ್ದಂತ ಹಾಕಿರೋದು ಇದನ್ನ. ದೃಷ್ಟಿ ಆಗ್ಬಾರ್ದು ಅಂತ. ದೃಷ್ಟಿನೇ ಆಗುತ್ತೆ ಮತ್ತೆ ಇದಕ್ಕೆ. ಎಷ್ಟು ಚಂದ ಇದೆ. ಕ್ಯೂಟ್ ಆಗಿದೆ. ಕ್ಯೂಟಿ ನಮ್ಗೆ ರೈತನ್ ಕರ್ಬೇಕಾಯ್ತು. ಎಷ್ಟು ಚಂದ ಇದೆ ನೋಡಿ. ಬಿಡಿ ಆಟಾಡ್ಲಿ ಬಿಡಿ. ಅದು ಬಂತು ಈಗ. ಪಾಪ ಇಷ್ಟು ಸಣ್ಣ ಏನಾದ್ರು ಆಟಾಡಕ್ಕೆ ಹೋದ್ರೆ ಚಿರತೆಗಳು ಇರ್ತವೆ, ಅದಕ್ಕೆ ನಾಯಿ ಸಾಕವ್ರಲ್ಲ. ನಾಯಿನೂ ಎತ್ಕೊಂಡು ಹೋಯ್ತೆ ಬಿಡಿ ಚಿರತೆ. ಅಣ್ಣ ನೀವ್ ಹೆಂಗ್ ಓಡಾಡ್ತೀರಾ ಇಲ್ಲಿ? ಎಡ್ಕೊಂಡು ಹೋಯ್ತಿವಿ, ಬೈಕಲ್ಲಿ ಹೋಯ್ತಿವಿ. ಬೈಕ್ ಇದೆ ನಿಮ್ದು? ಅಕಸ್ಮಾತ್ ಆನೆ ಕಾಟ ಆದ್ರೆ ಕುರಿ ಮದೆ ಇದೆಯಲ್ಲ, ಅಲ್ಲಿ ಗಂಟ ಬೈಕಲ್ಲಿ ಬಂದು ಈ ಕಡೆ ನಡ್ಕೊಂಡು ಹೋಯ್ತೀವಿ. ಟ್ರ್ಯಾಕ್ಟರ್ ಬಂದಾಗ, ಕಾರ್ಗಳು ಬಂದಾಗ. ಹೆಂಗ್ ಹೋಗ್ತೀರಾ ಇಲ್ಲಿ? ಈಗ ಸಡನ್ ಎಮರ್ಜೆನ್ಸಿ ಬಂತು, ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ ಆಗ. ಅಂದ್ರೆ ಜಾಸ್ತಿ ಏನು ಹಂಗ ಆಗಿಲ್ಲ. ಯಾವ ಒಂದ್ 50-60 ವರ್ಷದಿಂದ ಆಗ್ಲಿಲ್ಲ. ಏನೋ ಜ್ವರ, ಅದು ಹೊಟ್ಟೆ ಕಚ್ಚು, ಹೊಟ್ಟೆ ನೋವು ಬಂದ್ರೆ ಹೊಂಟೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಅಂತ ಎಮರ್ಜೆನ್ಸಿ ಆಗ್ಲಿಲ್ಲ. ನಿಮ್ ಮನೆಗೆ ಇಲ್ಲಿ ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಇದಾಗಿದೆ 100 ವರ್ಷ. ನಮ್ ತಾತ ಕಟ್ಟಿರೋದು ಇದು. ಅಂದ್ರೆ ನಾವೀಗ ಹುಲ್ಲು ಕವರ್ಗಳು ಚೇಂಜ್ ಮೇಲೆ ಹಾಕೋದು. ಆಗ ಈ ತರ ಹುಲ್ಲು ಹಾಕ್ತಿದ್ವು. ಇದೆಲ್ಲ ನಿಮ್ ಕುರಿಗಳು ಕಟ್ಟಕ, ಹಸುಗಳು ಕಟ್ಟೋ ಜಾಗ ಇದು. ನೋಡಿ ಫ್ರೆಂಡ್ಸ್, ಓಹೋ ಕೋಳಿಗಳೆಲ್ಲ ಇದೆ. ನೋಡಿ ಬಂದೆ ಕೋಳಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಏನು ಫೀಲ್ ಕೊಡುತ್ತೋ ದೇವ್ರನೇ ಗೊತ್ತಿಲ್ಲ.
ನಮಗಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಯ್ತೈತೆ. ಇಲ್ಲಿ ಜೀವನ ನೆನೆಸ್ಕೊಂಡ್ರೆ ನಮಗೆ ಶಾಕ್ ಆಗ್ತೈತೆ. ಇದು ನಿಮ್ಮ ಮನೆಯಲ್ಲಿ ಆ ಕಡೆ ಇದೆಯಾ? ಇದು ಯಾರ್ದು ಕೊಟ್ಟಿಗೆ? ಇದು ಕೊಟ್ಟಿಗೆ, ದನದ ಕೊಟ್ಟಿಗೆ. ಬನ್ನಿ, ಚೆನ್ನಾಗೈತೆ ಕೊಟ್ಟಿಗೆ. ಕೊಟ್ಟಿಗೆನೂ ಚೆನ್ನಾಗಿ ಮಾಡಿದಾರೆ ನೋಡಿ. ಹಸುಗಳಿಗೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಇವಾಗ ನಾವು ಇದೀವಿ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಕಟ್ಟಾಕ್ತಾರೆ, ಹಂಗೆ ಬಿಡ್ತಾನೆ ಅಷ್ಟೇ, ಕಟ್ಟಲ್ಲ ಇವರು. ಇಲ್ಲಿ ಈ ಗೊಂತುಗಳು ಇಲ್ಲಿ ಗೊಂತುಗಳಿದೆ ನೋಡಿ. ಇಲ್ಲಿ ಈ ಗೊಂತು ಕಟ್ಟಾಕ್ತಾರೆ. ಈ ಗೂಟ ಹೊಡೆದಾರೆ ನೋಡಿ. ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಅವ್ರು ಅಲ್ಲಿ ಅವ್ರ ಮನೆ ತೋರಿಸ್ತೀನಿ ಬನ್ನಿ, ನೋಡೋಣ ಒಳಗಡೆ ಹೆಂಗಿದೆ ಅಂತ. ಅಣ್ಣವ್ರ ಮನೆ. ಅಣ್ಣ, ಓ ಕಾಫಿ ತಂದ್ರ? ಥ್ಯಾಂಕ್ಸ್ ಅಣ್ಣ. ಊಟ ಮಾಡ್ತಾರೆ. ಮಾಡ್ತಿದ್ದೀರಾ? ಅಣ್ಣವ್ರ ಅಪ್ಪವ್ರಾ? ನೀವು ಕುಡಿದಿ? ಬೆಲ್ಲ ಕಾಫಿ ಚೆನ್ನಾಗೈತೆ. ಏನ್ ಸಕ್ಕರೆ ಇಲ್ಲ, ಒಂದೇ ಸರ್ ತಕೊಂಡ್ ಬರೀ ಕೊಡ್ತಾರೆ ಬೆಲ್ಲನ ಊರಿಂದ. ಡೈಲಿ ಓಡಾಡಕ್ ಆಗಲ್ವಲ್ಲ ಇಲ್ಲಿ. ಚೆನ್ನಾಗಿದ್ಯಾ? ಮಾಮೂಲಿ ನಾಟಿ ಹಸೆ ಅಲ್ವಾ? ಚೆನ್ನಾಗಿರುತ್ತೆ. ಡೈರಿ ಹಾಲಲ್ಲಿ ಎಲ್ಲ ಬೆಣ್ಣೆ ಗಿಣ್ಣೆ ಎಲ್ಲ ತೆಗೆದು ಇದ್ ಮಾಡಿರ್ತಾರೆ. ಹೌದು, ಪ್ಯಾಕೆಟ್ ಹಾಲ್ಗಳಲ್ಲಿ ಏನ್ ಟೇಸ್ಟ್ ಬರಲ್ಲ. ಹೌದು, ನಿಜ. ಬನ್ನಿ, ಹುಣಸೆ ಮರ ತೋರಿಸ್ತೀನಿ. ಎಷ್ಟು ವರ್ಷ ಆಗಿದೆಯಾ ಏನೋ ನೋಡಿ ಹೆಂಗಿದೆ. ಅವಾಗೆಲ್ಲ ಈ ಥರದ್ದೊಂದು ಜಾಗ ಇರ್ತಿತ್ತು ಕೂತ್ಕೊಂಡು ಮಾತಾಡೋಕ್ಕೆ ಜನಗಳು. ಇವಾಗ ನಾವೆಲ್ಲ ಫೋನಲ್ಲಿ ಕಾಲ ಕಳಿತೀವಿ. ನಾನು ಸೇರಿಸಿ ಹೇಳ್ತಿದ್ದೀನಿ ಈ ಮಾತನ್ನ. ನೋಡಿ, ಅವತಾರ್ ಪಿಕ್ಚರ್ಲಿ ಇರುತ್ತಲ್ಲ ಆ ಥರ ಐತೆ ಹುಣಸೆ ಮರ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಫ್ರೇಮು. ಎಷ್ಟು ವರ್ಷ ಆಯ್ತು? ಹೌದು, ಎಷ್ಟು ವರ್ಷ ಆಯ್ತು? ಅದೊಂದು ಹುಣಸೆ ಮರ. ಹುಣಸೆ ಮರಗಳು ಜಾಸ್ತಿ ಈ ಕಡೆ ಅಲ್ಲಿ ಅದೆಷ್ಟು ಚೆನ್ನಾಗಿದೆ ನೋಡಿ. ಈಚೆಗೆಲ್ಲ ಜಾಸ್ತಿ. ಇನ್ನು ಹುಣಸೆ ಮರಗಳು ಜೋರಾಗವೆ. ಉದಿಸ್ತಾರೆ ಸಾಬ್ರುಗಳು ಉದಿಸ್ತಾರೆ ಮರಗಳು. ಇವ್ಯಾರು ಜಾನುವಾರು? ನನ್ನವು. ಇವು ಎಷ್ಟಿದಾವು? ಇವೆಲ್ಲ ನನ್ನವೇ. ಎಲ್ಲ ನೀವು ಇದ್ರ ಮಾರ್ಕಂತ ಜೀವನ? ಹೌದು. ಆಡಿದ್ದು ಆಡುಗಳು ಮಾರ್ಬಿಟ್ಟು ಒಂದ್ ಗೂಳಿ ಇತ್ತು. ಒಂದ್ ಗೂಳಿನ 80,000 ಮಾರಿದೆ. 80,000? ಓರಿನ ನೀವು ಕಾಲದಾಗ ಒಂದ್ ಕಾಲದಲ್ಲಿ ಕೋಟ್ಯಾಧೀಶ್ವರರು ಈಗಿನ ಲೆಕ್ಕ ಹೋಲಿಸ್ಕೊಂಡ್ರೆ ಚೆನ್ನಾಗಿ ನಗ್ತೀರಿ ನೀವು. ಒಂದ್ ಕಾಲದಲ್ಲಿ ನೀವು ಕೋಟ್ಯಾಧೀಶ್ವರರು ಈಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಅಂದೆ ನಗ್ತವ್ರೆ. ಕಾಫಿ ಕುಡಿ, ಬೆಲ್ಲದ ಕಾಫಿ ಕುಡೀರಿ. ಕ್ವಾಣ್ಗಂದಿ ಕಾಫಿ ರುಚಿಯಾಗಿರ್ತದೆ. ಮೈಸೂರು ಕಾಫಿ ಹೆಂಗ ಆಗೋದಿಲ್ರಿ. ಸಕ್ಕರೆ ಕಾಫಿ ಸಕ್ಕರೆ ಕಾಫಿ ಒಂಚೂರು ಚೆನ್ನಾಗಿ ಆಗುತ್ತೆ. ಹೌದು. ಕುಡೀರಿ. ನೀವು? ನಾವು ಇಲ್ಲೇ ಇರೋದ್ರು. ನಾವು ಸಕ್ಕರೆ. ಯಾವ ಊರಿಂದ ಮದ್ವೆಗ್ ಬಂದ್ರಿ? ನಾವು ಹಾಲಹಳ್ಳಿ ಹೇಳಿ. ದೊಡ್ಡಹಳ್ಳಿ. ನಿಮ್ಗೆ ಇರುವಷ್ಟು ಆರೋಗ್ಯ ನಮಗಿಲ್ಲ ಅಂತಾರೆ. ಅದ್ ನಿಜ. ನೀವೇ ಚೆನ್ನಾಗಿದ್ದೀರ, ಇಲ್ಲ ತಾಪತ್ರೆ ಇಲ್ಲ, ನೆಮ್ಮದಿಯಾಗಿದ್ದೀರಿ. ಇಂತ ಒಳ್ಳೆ ಗಾಳಿ ಕುಡ್ಕೊಂಡು ಒಳ್ಳೆ ವೆದರ್ ಅಲ್ಲಿ ಆರಾಮಾಗಿದ್ದೀರಿ. ಒಂದೇ ಒಂದ್ ಕಷ್ಟ ಏನಪ್ಪಾ ಅಂತಂದ್ರೆ ಈ ಆನೆಗಳದು. ಆನೆಗಳು ಭಯ ಹೇಳಿ. ಅಟ್ಯಾಚ್ ಮಾಡಲ್ಲ ಈಗ ಬಿಟ್ಬಿಟ್ಟವ್ರೆ ಹೆಂಗ್ ಗುದ್ದಾಡ್ತಾವ್ ನೋಡಿ ಹಾಲ್ ಕುಡಿಲಿ ಅಂತ ಹೊಡೆದ್ಬಿಟ್ಟು. ಇದು ಈ ಚಿಕ್ಕ ಮನೆ ಇದು ನಮ್ಮದಿ ಅದು ಹೇಳಿ ಸ್ನಾನಕ್ಕ ಇಲ್ಲ, ಅದೇ ಅಡಿಗೆ ಮನೆ. ಅದೇ ಬನ್ನಿ ತೋರ್ಸ್ ಬನ್ನಿ ನೋಡ್ರಿ. ಅಯ್ಯೋ ತೋರ್ಸಿ ಬನ್ನಿ. ಮಲ್ಗದವ್ರು ಎಲ್ಲ ಫೋಟೋ ಮಾಡಿ ಮನೆ ಕದು ಊಟ ಮಾಡುದು ಅಡಿಗೆ ಮಾಡುದು ಎಲ್ಲ ನಮ್ದೆ. ಅದು ಹಚ್ಕೊಳ್ಸು. ಅಲ್ಲ ಇದು ಈ ಪುಟಾಣಿ ಇಲ್ಲಿ ಇದಿದ್ರೆ ಊರಲ್ಲಿ ಮನೆ ಕಟ್ಸಿವ್ರೆ. ಒಯ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಸಾಮಾನ್ ಸಾರಿಗೆ ಎಲ್ಲ ಮನೆ ಕಟ್ತೇವೆ.
ಮಕ್ಳುಗಳು ಮನೆ ಕಳ್ಸ್ಬಿಟ್ಟು ಊರು ಹೋಗ್ತಿರ್ಕಂತ ನಿಮ್ ಮಕ್ಳು ಬೇರೆ ಕಡೆ ಮನೆ ಕಟ್ಕಿದಾರ? ಅಲ್ಲಿ ಬೆಂಗಳೂರಲ್ಲಿ ಅವ್ರ ಕಟ್ಕಿದಾರ ಇಲ್ಲ ಬಾಡಿಗೆ ಮನೆಯೋ? ಅಂತ ಎಂತವ ಅವ್ರ ಏನೋ ಕಾಲ ಕಳಿಬೇಕಲ್ರ. ನೀವು ಹೋಗಲ್ಲ? ನಾವು ಹೋಗ್ಲಿಲ್ಲ, ಹೋಯ್ತಾ ಇರ್ತೀನಿ ಬರ್ತಾ ಇರ್ತೀವಿ. ಮಕ್ಳೇ ಬಂದು ಹೋಯ್ತಾರ, ಫೋನ್ ಮಾಡಿದ್ರು ಹೇಳಿ. ಈಗ ನೋಡಿ ಚಾರ್ಜರ್ ಕೇಬಲ್ ಎಲ್ಲ ಹಾಕಿಲ್ಲಿ. ಏನ್ ಮಾಡಿರಿ, ಬಂದಂಗ ಕಳಿಬೇಕಲ್ಲ ಕಾಲ ಬಂದಂಗೆ. ಹೌದು ನಮ್ಮನೆ ಬರ ಏನ್ ಮಾಡಿ ಕೈತಿದ್ರೆ ನೋಡಿ. ನಮ್ಮ ಸಿಟಿಲಿ ಅವ್ರೆ ಅಂತ ನೋಡಿ. ನೀವು ಸಿಟಿಲೇ ಇರೋದು ನಿಜ ಬಿಡಿ. ಈ ಪ್ಯಾಟೆ ಒಳಗೆ ಪ್ಯಾಟೆಯಿಂದ ಅಲ್ಲಿಂದ ಬಂದು ಇಲ್ಲಿ ಸೇರ್ಬೇಕಾಗಿತ್ತು. ಹಣೆ ಬರ ನೋಡಿ ನಮ್ಮ ನೋಡಿ ಎಷ್ಟು ಒಳ್ಳೆ ಜೀವ ನೋಡಿ. ಇಲ್ಲೇ ಕೋಳಿ ಇದೆ, ಮೊಟ್ಟೆ ಇಕ್ಕಿದ್ಯಾ? ಚೆನ್ನಾಗೈತೆ. ನಾನು ಮನಿಕೊಳ್ಳೋದಿಲ್ಲ, ನೋಡಿ ಹೆಂಗಿದೆ ಮಂಚಿಗೆ ಮೇಲೆ. ಎಲ್ಲಿ ಇಲ್ಲೇ ಮಲ್ಕೊಳ್ಳೋದು ನೀವು? ಇಲ್ಲ ಮಂಚಿಗೆ ಇದು ಕಲೆಕ್ಟ್ ಮನಿಗಿದ್ ಹೇಳಲ್ರಲ್ರ ಅವ್ರು, ಅದಕ್ಕೆ ಹಂಗೆ ಇದು ನೋಡಿ ಇದಕ್ಕೊಂದ್ ಗೂಟ ಹೊಡ್ಕೊಂಡು ಇದನ್ನೇ ಹಾಸಿಗೆ ತರ ಮಾಡ್ಕೊಂಡಾರೆ. ಮಂಚಿಗೆ ತೀರ್ಕೆ ಮಾಡ್ಕೊಂಡಿರು. ಹಾಕಿದೆ ನಿಮ್ಗೆ ಅಲ್ಗೆ ಹಾಕವ್ರ, ರಗ್ ಹಾಕವ್ರ. ನೋಡ್ರಿ ನಮ್ ಸಿಟಿ ನಿದ್ದೆ ಬರ್ತದ್ರೆ. ನಿಜ ಹೇಳ, ದುಡ್ಡಿಲ್ದಿರ್ಬೋದು ನಿಮ್ಗೆ, ಇನ್ನೊಂದೇನೋ ಇರ್ಬೋದು, ಬಟ್ ದೇವ್ರ ಆರೋಗ್ಯನ ಖುಷಿನ ನೀವು ಕೊಟ್ಟಾರ. ಅದೇ ಬೇಕಾಗಿರೋದು, ಅದೇ ಬೇಕಾಗಿರೋದು. ಆರೋಗ್ಯ ಮನಸ್ಸಿಗೆ ನೆಮ್ಮದಿ. ಹೌದು, ಎರಡು ಮಾತಾಡಿದ್ರೆ ಸಾಕು. ಹಣ ಇದ್ರೆ ಏನ್ ಪ್ರಯೋಜನ? ನಾವು ಸಿಟಿಲಿ ಏನ್ ಮಾಡ್ತೀವಿ ಅಂದ್ರೆ ಬೇಕಾದ ಹಣ ಮಾಡಿದ್ರು ಎಷ್ಟು ಯೋಚನೆ ಗೊತ್ತೇ? ಹೌದು, ನೆಮ್ಮದಿನೇ ಇರಲ್ಲ. ನೆಮ್ಮದಿ ಎಲ್ಲಿ ಬತ್ತ ಅವ್ರಿಗೆ? ಯೋಚನೆ ಮಾಡ್ಕೊಂಡ್ರೆ ಹೋಗ ತರ್ಸ್ಕೊಂಡ್ರೆ ನಾನು ತರ್ತಾರೆ ಮನೆ ಕಡೆ ಅಲ್ವಾ? ಅಲ್ಲ, ಆಸೆಗೆ ದುಡ್ಡು ಬೇಕಾದ್ರೆ ಕೋಟಿ ಸಂಪಾದನೆ ಮಾಡ್ಕೊಂಡ್ರೆ ಆಸೆಗೆ ಒಂದು ನಡ್ತಾ ಇರ್ತಾರೆ ಹೇಳ್ತಿರ್ತಾರೆ ಅಲ್ವಾ? ನಮ್ ಬಡವರಿಗೆ ಶಿವನ್ ಬೆಳ್ಳಿ ತೊಟ್ಟೆಲ್ ಊಟ ಮಾಡಿದ್ರು ನೆಮ್ಮದಿನೇ ಇರಲ್ಲ ಅವರಿಗೆ. ಏನ್ ಬತ್ತು ಯೋಚನೆನ ಕಾಯಿಲೆ. ಆಸೆಗೆ ಒಂದ್ ಮನ್ಗಿದ್ರೆ ನೆಮ್ಮದಿ ಇಲ್ಲ, ನಾಳ್ತಾ ಇರ್ತಾರೆ. ಅದೇ ಅದನ್ನ ನಾನು ಹೇಳಕ್ ಬಂದಿದ್ದು. ನೀವ್ಗೆ ಒಂಚೂರು ಕಷ್ಟ ಇದೆ, ಬಟ್ ನೆಮ್ಮದಿ ಇದಾರೆ ಈ ನೇಚರ್ ಮಧ್ಯೆ. ನಾವೆಲ್ಲ ಅವ್ರನ್ನ ಮೆಚ್ಚಕ್ಕೆ ಇವ್ರನ್ನ ಮೆಚ್ಚಕ್ಕೆ ದುಡ್ಡಿನಿಂದ ಓಡಿ 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 ನೆಮ್ಮದಿನೇ ಇಲ್ದಂಗ್ ಬದುಕ್ತಾ ಇದೀವಿ. ಬೆಳಿಗ್ಗೆ ಆದ್ರೆ ಸಾಕು, ಅವ್ರ ಯಾರೋ ಏನೋ ಹೇಳಿದ್ರಂತೆ, ಇವ್ರ ಯಾರೋ ಏನೋ ಹೇಳಿದ್ರಂತೆ. ಇದರಿಂದ ಓಡಿ 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 ಜೀವನ ಕೊನೆಗ್ ತಿರುಗಿ ನೋಡಿದ್ರೆ ಏನು ಇರಲ್ಲ ನಮ್ ಜೀವನದಲ್ಲಿ, ಬರೀ ಕಾರು ಬೈಕ್. ನಿಮಗಿಲ್ಲ, ನೀವು ಚೆನ್ನಾಗಿದ್ದೀರಿ ಅಲ್ಲ, ಅದೇನಿಲ್ಲ. ಅಂತವ್ರು ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡೋರಿಗೆ ಇರ್ತದೆ. ನಿಮ್ ಫ್ಯಾಮಿಲಿ ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ದೀರಿ. ನಿಮ್ಮ 5 ತಿಂಗಳಾಯ್ತು ಅಂತಲ್ಲ ಮತ್ತೆ? ಹೌದು, ನಿಮ್ ಆಶೀರ್ವಾದ ಚೆನ್ನಾಗಿರ್ತಾರ ಮಾಡ್ಲಿ. ಬಹಳ ದೂರದಿಂದ ಹೆಂಗ್ ಪರಿಚಯ ಆದ್ರಂತೆ ಮದ್ವೆ ಆಗಕ್ಕೆ? ಮದ್ವೆ ಆಗಕ್ಕ ದೇವ್ರ ಪರಿಚಯ ಆಗಿದ್ದೀರಾ? ದೇವ್ರ ಗಂಟ ಹಾಕ್ಬಿಟ್ಟಿರೋದು ನಮ್ನ. ಕರೆಕ್ಟ್, ಇದು 100% ಸತ್ಯ. ಅದಿಲ್ದೆ ಏನು ಆಗಲ್ಲ. ನಾವು ಯಾವ್ಯಾವ್ದೋ ಪ್ಲಾನ್ ಅನ್ಕೊಂಡಿದ್ವಿ, ದೇವ್ರ ಪ್ಲಾನ್ ಬೇರೆ ಇತ್ತು. ಬನ್ನಿ, ಇಲ್ಲೇ ಬನ್ನಿ. ನೋಡಿ ಇವ್ರಂತ ಹಸುಗಳು ಇವ್ರೆಲ್ಲ. ಇವೆಲ್ಲ ನಿಮ್ದು ಹಸುಗಳು? ಇದ್ ನೋಡಿ ಎಷ್ಟ್ ದಿನ ಆಯ್ತು ಇದು ಹುಟ್ಟಿ? 4-5 ದಿನ, 5 ದಿನ ಆಯ್ತು. 5 ದಿನ. ಎಷ್ಟ್ ಕ್ಯೂಟ್ ಆಗಿದೆ ನೋಡಿ. ಈಗ ಒಂದ್ ವೇಳೆ ಹಸುಗಳಿಗೆ ಹುಷಾರಿಲ್ದಂಗಾದ್ರೆ? ಇಲ್ಲ, ಹಸುಗಳಿಗೇನು ಆತರ ಏನಾಗಲ್ಲ. ಇವ್ ನಾಟಿ ಹಸು ಏನೂ ಆಗಲ್ಲ. ನಾಟಿ ಔಷಧಿ ಕೊಡ್ತಾರೆ. ಆಮೇಲೆ ಈ ತರ ಕಾಡಲ್ಲಿ ಏನಂದ್ರೆ ಏನೂ ಆಗಲ್ಲ. ಸಲಿ ಅಂತ ಆಯ್ತದ ಅಷ್ಟೇ, ಇನ್ನೇನು ಆಗೋದಿಲ್ಲ. ಏನು ಆಗೋದು ಬೇಡ. ಏನು ಆಗೋದಿಲ್ಲ. ಅಲ್ಲ, ಈ ತರ ಕಾಡಲ್ಲಿ ಇದ್ದು ಏನೂ ಆಗೋದಿಲ್ಲ ಬಿಡಿ. ಅಲ್ಲೆಲ್ಲ ನಾವ್ ಆ ಕಡೆ ಸ್ವಲ್ಪ ಹಳ್ಳಿ ಸಿಟಿಗೆ ಹತ್ರ ಇರೋ ಹಳ್ಳಿಗಳಲ್ಲೆಲ್ಲ ಆ ರೋಗ ಅಂತ ಈ ರೋಗ ಅಂತ ಬಿಡಿ, ಅಲ್ಲಿ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ ಆಗ್ಬಿಡಿ. ಈ ನಮ್ಮ ನೋಡಿ ನೇಚರ್ ಸುತ್ತ ಮಳೆ ಬರುತ್ತಾರ ಆಯ್ತಿನೇನು ಇಲ್ಲಿ. ಹಂಗೇನೆ ಮಾಡ ಬರ್ತದೆ ಹೋಯ್ತದೆ. ಎಲ್ಲಿ ಮಳೆ ಇಲ್ಲ ಅಂದ್ರೆ ನಿಮ್ಗೆ ಮಳೆ ಆಗುತ್ತೆ ಅನ್ಸುತ್ತೆ. ಮಳೆ ಆಯ್ತು ಕರೆಕ್ಟ್. ಈಗ ಸೋಮವಾರ ಮಳೆ ಆಯ್ತು. ಸೋಮವಾರ ದಿನ ಮಳೆ ಸಖತ್ತಾಗ ಆಯ್ತು. ಹೌದಾ? ಈಗ ಬರೋ ಮಳೆ ಯೋಗ ಬರ್ತದೆ, ಒಂದೊಂದ್ ಸಲ ಬರ್ತಾರೆ.